ಸೊ ಗೈಸ್ ಇವತ್ತು ನನಗೆ ಏನು ಅನಿಸ್ತಿದೆ ಅಂದರೆ ಯಾವ ಶೋರೂಮಿಗೆ ಹೋದ್ರು ನಂಗೆ ಟೆಸ್ಟ್ ರೈಡ್ ಸಿಗುತ್ತಂತ ಅನಿಸ್ತಿದೆ. ಯಾವ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಸೊ ಇವತ್ತು ನಾನು ಹೀರೋ ಶೋರೂಮಿಗೆ ಹೋಗ್ತಿದ್ದೀನಿ. ಯಾಕಂದರೆ XMR ಹೊಸ ಗಾಡಿ ಬಂದಿದೆಯಲ್ಲ ಗೈಸ್, ಅದನ್ನು ರಿವ್ಯೂ ಮಾಡೋಣ ಅಂತ ಹೋಗ್ತಿದ್ದೀನಿ. ಬಟ್ ನೋಡಬೇಕು ಏನಾದ್ರು ಗಾಡಿ ಸಿಗ್ತತ್ತೋ ಇಲ್ಲೋ ಅಂತ. ನಮ್ಮ ದಾವಣಗೆರೆದಲ್ಲಿ ಮೇನ್ ಡ್ರಾಬ್ಯಾಕ್ ಅಂದರೆ ಪ್ರೀಮಿಯಂ ಗಾಡಿ ತರಿಸಲ್ಲ. ಸೊ ಇಲ್ಲೇ ಬಂತು ಗೈಸ್ ಇನ್ನೇನು ಹೀರೋ ಶೋರೂಮು. ಐ ಹೋಪ್ ಇವತ್ತು ಗಾಡಿ ಸಿಗಲಿಲ್ಲ ಅಂದರೆ 5,000 ಕೊಟ್ಟು ಬುಕ್ಕಿಂಗೇ ಮಾಡಿ ಬಂದ್ಬಿಡ. ಏನಂತೀರಾ? ನೀವೇನ್ ಬಿಡ್ರಿ ಸಾವ್ಕಾರ ಮುಂದಿ. ಸೊ ಬಂದ್ವಿ ನೋಡಿ ಗೈಸ್, ಇಲ್ಲೇ ಹೀರೋ ಶೋರೂಮ್ ಐತಲ್ಲ ಗುರು. XMR ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಯಾಕೆ ಫುಲ್ ಅದೃಷ್ಟ ಚೆನ್ನಾಗಿದೆ ಗೈಸ್ ನಮ್ಮದು. ಸೊ ಕರಿಜ್ಮಾ ಅಲ್ಲಿದೆ. ಕರಿಷ್ಮಾ ನಿನ್ನ ಚರಿಷ್ಮಾ ಹಾಳಾಗಬಾರ್ದು. ಸೊ ಹೋಗಿ ಕೇಳೋಣ. ಸರ್ ನಮಸ್ತೆ, XMR ಗಾಡಿ ನೋಡಬೇಕಿತ್ತು. XMR ಗಾಡಿ ಸೊ ಓಕೆ ಗೈಸ್, ಟೆಸ್ಟ್ ರೈಡ್ ಕೊಡ್ತಿಲ್ಲ ಅಂತೆ. ದಿಸ್ ಇಸ್ ಆಲ್ ಯು ಕರಿಜ್ಮಾ XMR ಅಂತ. ಸೊ ಬ್ಯಾಜಿಂಗ್ ಎಲ್ಲ ಹಾಕಿದ್ದಾರೆ ಕರಿಜ್ಮಾ ಅಂತ. ಸೊ ಇಲ್ಲೊಂದು XMR ಅಂತ ಹಾಕಿದ್ದಾರೆ. ಸೊ ಬ್ಯಾಜಿಂಗ್ ಎಲ್ಲ ಚೆನ್ನಾಗಿದೆ. ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ಫಸ್ಟ್ ಟೈಮ್ ಹೀರೋ ಅವರು ಕೊಡ್ತಿರೋದು ಟೆಲಿಸ್ಟ್ರೀಮ್ ಕೊಡ್ತಿದ್ದಾರೆ. ಮತ್ತು ಇದರಲ್ಲೆಲ್ಲ ಆ್ಯಕ್ಚುಲಿ ಬಂದುಬಿಟ್ಟು 210cc ಗಾಡಿ. ಬ್ಯಾಕ್ ಸೆಕ್ಷನ್ ಟೈರ್ ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ 140 ಸೆಕ್ಷನ್ ಟೈರ್ ಕೊಟ್ಟಿದ್ದು. ಫ್ರಂಟ್ ಸೆಕ್ಷನ್ 100/80. ಸೊ ಇದರಲ್ಲಿ 2 ಕಲರ್ಸ್ ಬಂದಿದೆ, ಒಂದು ಯೆಲ್ಲೋ ಆ್ಯಂಡ್ ರೆಡ್. ಈ ಸಲ ಕಪ್ಪು ನಮ್ದೆ. ಸೊ ಇವೆಲ್ಲ ಹಜಾರ್ಡ್ ಲೈಟ್ ಕೊಟ್ಟಿದ್ದಾರೆ. ಸೊ ಫ್ರಂಟಲ್ಲಿ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಹಿಂದ್ಗಡೆದಲ್ಲಿ ನಿಮಗೆ ಮೋನೋ ಸಸ್ಪೆನ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ಆ್ಯಂಬಿಯೆಂಟ್ ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ, ನೋಡ್ಬೋದು. ಸೊ ಏನಂದರೆ ನಿಮಗೆ ನೈಟ್ ಹೊತ್ತಾದರೆ ಅದೇ ಆಟೋಮೆಟಿಕ್ ಹೆಡ್ಲೈಟ್ ಆನ್ ಆಗುತ್ತೆ. ಸೊ ಇವೆಲ್ಲ DRL 2 ಪ್ರೊಜೆಕ್ಟರ್ ಹೆಡ್ಲೈಟ್ ಕೊಟ್ಟಿದ್ದಾರೆ. ಓಕೆ, ಎಷ್ಟು ಬೀಳುತ್ತೆ ಸರ್ ಆನ್ ರೋಡು? 2,32,000 ಆಗುತ್ತೆ. ಹೌದಾ? ಸೊ ಮಿರರ್ಸ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಮಿರರ್ಸ್ ಫುಲ್ ವೈಡಾಗಿ ಕೊಟ್ಟಿದ್ದಾರೆ. 1,500 ರುಪೀಸಲ್ಲಿ ಆಫ್ಟರ್ ಫ್ರೀ ಸರ್ವಿಸ್ ಅಷ್ಟು ಬರುತ್ತೆ. ಇಲ್ಲೊಂದು ಎಕ್ಸ್ಟ್ರಾ ನಿಮಗೆ ವೈಸರ್ ಅಂತ ಬಟನ್ ಕೊಟ್ಟಿದ್ದಾರೆ. ಸೊ ಇದನ್ನು ಒತ್ಬಿಟ್ಟು ಸೊ ನೀವು ಅಪ್ ಮಾಡ್ಬೋದು. ಇಲ್ಲಿ ನಿಮಗೆ USB ಚಾರ್ಜಿಂಗ್ ಸಾಕೆಟು ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಸೈಲೆನ್ಸರಿಗೆ ಗಾಡಿಗೆ ಮ್ಯಾಚ್ ಆಗ್ತಿಲ್ಲ. ನೋ ಕಾಮೆಂಟ್ಸ್. ಸೊ ಇದರಲ್ಲಿ SAC ಸ್ಲೀಪರ್ ಅಸಿಸ್ಟೆಂಟ್ ಕ್ಲಚ್ ಅಂತ ಕೊಟ್ಟಿದ್ದಾರೆ. ಸೊ ಗೇರ್ ಶಿಫ್ಟಿಂಗ್ ಎಲ್ಲ ನೋಡಿದ್ದೀನಿ ಬೇರೆ ರಿವ್ಯೂರ್ಸ್ ಎಲ್ಲ, ಗೇರ್ ಶಿಫ್ಟಿಂಗ್ ಎಲ್ಲ ಸ್ಮೂತ್ ಬಂದೇ ಬರುತ್ತೆ, ಅದರಲ್ಲಿ ನೋ ಡೌಟ್. ಲಾಸ್ಟ್ ಕರಿಜ್ಮಾ ಬಿಟ್ಟಿದ್ದು ಆಲ್ಮೋಸ್ಟ್ 2014 ಅನಿಸುತ್ತೆ. ಸೊ ಆಮೇಲೆ ಬಂದು ಎಲ್ಲ ರೀಲಾಂಚ್ ಮಾಡಿ ಇದು ಹೊಸದು ಬಂದಿದೆ. ದಾವಣಗೆರೆಯಲ್ಲಿ ಯಾರು ಬುಕ್ ಮಾಡಿದ್ದೀರಾ ಅಂದರೆ ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ಸೊ ಓಕೆ ಗೈಸ್, ಗಾಡಿ ಶೋರೂಮಲ್ಲಿ ಇತ್ತು ಬಟ್ ಟೆಸ್ಟ್ ರೈಡ್ ಕೊಡಲಿಲ್ಲ. ಇದು ಹೆಂಗಾಯ್ತಂದರೆ ಪೂಜಾರಿ ಕೊಡೋಂಗಿಲ್ಲ ಅಂತ ಹೇಳ್ತಾರಲ್ಲ ಗೈಸ್, ಹಂಗಾಯ್ತಿದು. ನೋಡ್ರಿ ಗೈಸ್, ನಮ್ಮ ದಾವಣಗೆರೆದಲ್ಲಿ ಇದೇ ಪ್ರಾಬ್ಲಮ್ಮು. ಏನೇನು ಪ್ರಾಬ್ಲಮ್ಮು? ಬೈಕ್ ತರಿಸಿದ್ರು ಒಬ್ಬೊಬ್ರು ಟೆಸ್ಟ್ ರೈಡ್ ಕೊಡಲ್ಲ. ಟೆಸ್ಟ್ ರೈಡ್ ಕೊಡ್ತೀವಿ ಅಂದರೂ ಒಂದೊಂದ್ಸತಿ ಬೈಕ್ ಇರಲ್ಲ. ಏನು ಮಾಡ್ತೀರಾ? ನೀನು ನೋಡ್ರ, ಅಯ್ಯೋ ಪಾಪ ಅನ್ನಿಸ್ತಿದೆ. ಏನು ಗುರು, ಹೊಸ ಡೆಲಿವರಿ ಇವತ್ತು ಬ್ರೋ. ಹೊಸ ಗಾಡಿನಾ? ಹೊಸದಾ ನಿಮ್ದಾ? ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಯೂಟ್ಯೂಬ್ ನೋಡಲ್ವಾ? ನಾ ಯೂಟ್ಯೂಬರ್. AVG 98 ಅಂತ ಮಾಡಿ. AVG 98 ಅಂತ ಲೋಕಲ್. ನಾನು ಒಳ್ಳೆ ಗಾಡಿ, ಹುಷಾರಾಗಿ ಓಡಿಸಿ ಅಷ್ಟೇ. ಹೆಲ್ಮೆಟ್ ಹಾಕೊಂಡು ಓಡಿಸ್ರಿ ಎಲ್ಲರೂ ಹೋದ್ರು. ಸೊ ನೀವೆಲ್ಲರೂ ಐ ಹೋಪ್ ಹೊಸ ರೆಸೊಲ್ಯೂಷನ್ ಇಟ್ಕೊಂಡಿದ್ದೀರಾ, ಏನಂದರೆ ನಾನು ಅದು ಮಾಡಬೇಕು ಇದು ಮಾಡಬೇಕಂತ. ಸೊ ಅದೇ ಥರ ನಂದು ಕೂಡ ಒಂದಿಷ್ಟಂತ ರೆಸೊಲ್ಯೂಷನ್ ಇದೆ. ಫಸ್ಟ್ ಈ ವರ್ಷದ ಒಳಗೆ ನಾನು 5K ಕಂಪ್ಲೀಟ್ ಮಾಡಬೇಕು ನನ್ನ ಸಬ್ಸ್ಕ್ರೈಬರ್ಸ್ನ. ಸೆಕೆಂಡ್ ಬಂದುಬಿಟ್ಟು ಏನಾಯಿತು,
few moments later. ಸೆಕೆಂಡ್ ಬಂದ್ಬಿಟ್ಟು ನನ್ನ ಚಾನಲ್ನ ಮಾನಿಟೈಸ್ ಮಾಡಬೇಕು. ಸೊ ಥರ್ಡ್ ರೀಸನ್ ಬಂದ್ಬಿಟ್ಟು ಅದೇ ಮೇನ್ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್. ಸೊ ನಾನು ಈ ವರ್ಷದಲ್ಲಿ ಟಿಪಿಕಲ್ ಕನ್ನಡಿಗ ಅವ್ರನ್ನ ಮೀಟ್ ಮಾಡಬೇಕು. ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡ್ತಿರ್ಬೋದು, ನಂದು ಆಲ್ಮೋಸ್ಟ್ ಎಡಿಟಿಂಗ್ ಸ್ಟೈಲು ಮತ್ತು ಎಲ್ಲ ಮಾತಾಡೋ ಸ್ಟೈಲು ಅವರಿಂದ ತುಂಬಾ ಇನ್ಸ್ಪೈರ್ ಆಗಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಅವ್ರನ್ನ ಮೀಟ್ ಮಾಡಬೇಕು ಈ ವರ್ಷ. ಸೊ ನೋಡೋಣ ಹೇಗೆ ಈ ವರ್ಷ ನನಗೆ ಇರುತ್ತೆ ಅಂತ. ಸೊ ಏನೇ ಟೆನ್ಷನ್ ಇದ್ರು ಬಿಟ್ಟಾಗ್ಬಿಡಿ ಗೈಸ್, ಆರಾಮಾಗಿ ಚಿಲ್ಲಾಗಿರಿ, ಬಿ ಹ್ಯಾಪಿ ಗೈಸ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.